ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಏನಾಯ್ತೀಗ? ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಮುಕ್ತಿಯೂ ನಿತ್ಯ, ತಮಸ್ಸು ನಿತ್ಯ, ಏತಯೋ ಇವುಗಳಿಂದ ಆವೃತ್ತಿ ಪುನಃ ನ, ಮತ್ತೆ ವಾಪಸ್ ಬರೋ ಸಂಭವ ಇಲ್ಲವೇ ಇಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಒಂದು ನೋಟ್ ಕೊಟ್ಟರು. ದೇವತೆಗಳಿಗೆ ಅಂದರೆ ಮುಕ್ತಿಯೋಗ್ಯರಿಗೆ ಅಂತ ಅರ್ಥ. ಮುಕ್ತಿಯೋಗ್ಯರಿಗೆ ಏನಿಲ್ಲ? ನರಕ ಇಲ್ಲ, ತಮಸ್ಸು ಇಲ್ವೇ ಇಲ್ಲ. ಯಾಕೆ? ಸ್ವರೂಪ ಯೋಗ್ಯತೆಯ ಪ್ರಕಾರನೇ ಏನಿಲ್ಲ ಅವರಿಗೆ. ಇವತ್ತು ಉದಾಹರಣೆಗೆ ಮಾಡಿ ಒಳ್ಳೆ ಮನುಷ್ಯ ನಮ್ಮಲ್ಲಿ ಲೋಕದಲ್ಲಿದೆ, ತುಂಬ ಹೈಲಿ ಭಾರಿ ರೆಪ್ಯೂಟೆಡ್ ಪರ್ಸನ್, ಯಾವುದೋ ಒಂದು ಆರೋಪ ಬಂತು, ಏನು ಮಾಡ್ತಾರಾಗ? ಅದು ಅವರಿಗೆ ಮಾಡೋ ಸಂಭವ ಇಲ್ಲ. ಅಕಸ್ಮಾತ್ ಮಾಡಿದ್ ಗೊತ್ತಾದರೆ ಏನೋ ಭಾರಿ ದೊಡ್ಡ ಕಾರಣ ಇರಬೇಕು. ಏನು ಮಾಡ್ತಾರೆ ಅದಕ್ಕೆ? ಉಳಿದವರು ಕೂಡ ಶಿಕ್ಷೆ ಕೊಡೋದಿಲ್ಲ. ಇವರು ಕೋರ್ಟ್ ಪ್ರಕಾರ ಕೂಡ ಕಾನೂನೇ ಅಂತ ಹೇಳಿದ್ರು ಕೂಡ ಏನು ಮಾಡ್ತಾರೆ? ಕೆಲವು ಕೇಸನ್ನು ಕನ್ಸಿಡರ್ ಮಾಡ್ತಾರೆ. ಫಸ್ಟ್ ಟೈಮ್ ತಪ್ಪು ಮಾಡಿದ್ದಾರಾ, ಆ ರೀತಿ ಶುರುವಾಗುತ್ತೆ ಮಾಡಬೇಕಾದ್ರೆ. ಸೆಕೆಂಡ್ ಟೈಮು ಟೈಪ್ ಎಲ್ಲ ಯೋಚನೆ ಮಾಡಿ ಶಿಕ್ಷೆ ಕೊಡ್ತಾರೆ. ಮೆಕ್ಯಾನಿಕಲ್ ಶಿಕ್ಷೆ ಕೊಡೋದಿಲ್ಲ. ಕೆಲವ್ರಿಗೆ 5 ವರ್ಷ 10 ವರ್ಷ ಯಾಕೆ ಚೇಂಜ್ ಆಗುತ್ತೆ? ಅದು ಶಿಕ್ಷೆ ಮಾಡಿ ಏನೇನಿದೆ ನೋಡಿದ ಮೇಲೆ. ಆದ್ದರಿಂದ ಸಾತ್ವಿಕರು ಏನು ಮಾಡೋದಿಲ್ಲ ಎಂದು ಕೂಡ ನರಕಕ್ಕೆ ಹೋಗೋ ತಪ್ಪನ್ನು ಮಾಡೋದೇ ಇಲ್ಲ. ಸುಳ್ಳು ಹೇಳ್ತಾರಲ್ಲ ಸಾತ್ವಿಕರು ಅಂತ ಕೇಳ್ಬೋದು. ಒಂದೆರಡು ಸರಿ ಸುಳ್ಳು ಹೇಳಿದ ತಕ್ಷಣ ಏನು ಕಾರಣ ಆಗಲ್ಲ ಅದಕ್ಕೆ? ನರಕಕ್ಕೆಲ್ಲ ಹಾಕೋದಿಲ್ಲ. ಸರಿ, ಕೆಲವೆಲ್ಲ ಕ್ರಿಮಿನಲ್ ಸಿವಿಲ್ ಅಫೆನ್ಸ್ನಲ್ಲಿ ಏನು ಬರೋದಿಲ್ಲ ಸಾಮಾನ್ಯ? ಜೈಲಿಗಿಲ್ಲೆಲ್ಲ ಪ್ರಶ್ನೆ ಬರೋದಿಲ್ಲ, ದಂಡ ಹಾಕ್ತಾರೆ ಹೊರತು ಜನರಲ್ಲಿ ಏನು ಬರೋದಿಲ್ಲ, ಇವೆಲ್ಲ ಕೊಡೋದಿಲ್ಲ. ಕ್ರಿಮಿನಲ್ ಆಗಿದ್ರೆ ಮಾತ್ರ ಕೊಡೋದು. ಅಂದರೆ ಸಾತ್ವಿಕರು ಕ್ರಿಮಿನಲ್ ಅಪರಾಧ ಮಾಡೋದೇ ಇಲ್ಲ. ಆದ್ದರಿಂದ ಏನಿಲ್ಲ ಅವರಿಗೆ? ನರಕನೂ ಇಲ್ಲ, ತಮಸ್ಸು ಇಲ್ಲ. ತಮಸ್ಸು ರೂಲ್ಡ್ ಔಟ್. ಅಷ್ಟರ ಮಟ್ಟಿಗೆ ನೋಡಿ, ಒಬ್ಬನ ಇವ್ರು ಹಾಕ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಿದ್ದಾರೆ. 4 ಜನ ವಿಧ ಹಾಕ್ಬೇಕಾದ್ರೆ ಮುಂದಕ್ಕೆ ಆಗ್ತಾ ಇದ್ದಾರೆ. ಮತ್ತೆ ಯಾಕೆ? ಆದಷ್ಟು ಏನಾಗಬೇಕು, ಅವನು ಆಗಲೇಬೇಕು ಅನ್ನೋ ಸ್ಥಿತಿ ಬರೋವರೆಗೂ ಕೂಡ ಏನು ಮಾಡಿಕೊಡೋದು? ಇವ್ರನ್ನ ಪರಮ ಪಾಪಿಗಳಂತೂ ಪುರುವಾದವ್ರ ಬಗ್ಗೆನೇ ಎಷ್ಟು ಕನ್ಸರ್ನ್ ಇರಬೇಕಾದ್ರೆ ಇನ್ನು ಪಾಪ ಒಳ್ಳೆಯವ್ರ ಬಗ್ಗೆ ಮಾಡೋ ಸಾಧ್ಯತೆ ಇಲ್ಲ. ಆದ್ದರಿಂದ ದೇವತೆಗಳಿಗೆ ನೆರೆ ಇಲ್ಲ, ನಾನು ತಮಸ್ಸಿಲ್ಲ ಅಂದರೆ ಎಕ್ಸೆಪ್ಷನ್ ಕೊಟ್ಟಿಲ್ಲ ಅವರು. ಏನು ಕೊಡ್ತಾರೆ ಅಂದರೆ ಆ ತಪ್ಪೇ ಮಾಡೋದಿಲ್ಲ. ಆ ತಪ್ಪೇ ಮಾಡೋದಿಲ್ಲ ಮೊದಲು ತಾತ್ಪರ್ಯ. ಅದು ತಪ್ಪು ಮಾಡೋದಿಲ್ಲ. ಆದ್ದರಿಂದ ಹಾಗಿದ್ರೆ ನಾವು ಕಂಡಕ್ಕೆ ಅದನ್ನು ಮಾಡಿದ್ದಾರೆ, ಅದಕ್ಕೇನು ಮಾಡ್ತೀರಿ? ಇಲ್ಲಿ ಬರೋದಿಲ್ಲ. ವಿಷ್ಣು ತೀರ್ಥರು ಭಾಗವತ ಬರ ಹಿಂದೆ ಓದಿದ್ದೇವೆ ಅದನ್ನು. ಅವ್ರು ಹೇಳ್ತಾರೆ, ಹೌದು ಸಜ್ಜನರು ತಪ್ಪು ಮಾಡ್ತಾರೆ, ಆದರೆ ಅವ್ರಿಗೆ ನರಕ ಇಲ್ಲ ಮತ್ತೇನಿಲ್ಲ, ತಮಸ್ಸು ಇಲ್ಲ. ಆದರೆ ತಪ್ಪು ಮಾಡಿದ್ದಾರೆ. ಅವರಿಗೆ ಏನು ಮಾಡ್ತಾರೆ? ಅದಕ್ಕೆ ಈಗ ಇಲ್ಲೇನೆ ಶಿಕ್ಷೆ ಕೊಡ್ತಾರೆ. ಎಲ್ಲಿ ಶಿಕ್ಷೆ ಕೊಡೋದಿಲ್ಲ? ಇಲ್ಲೇ ಶಿಕ್ಷೆ ಕೊಡ್ತಾರೆ. ಆದ್ದರಿಂದ ಏನಾಯ್ತು ಅವ್ರಿಗೀಗ? ನರಕಕ್ಕೆ ಹೋಗದೆ ಶಿಕ್ಷೆ. ಅದರಿಂದ ಏನಾಯ್ತು ಅಂದರೆ ತಪ್ಪಿಗೆ ವಿನಾಯಿತಿ ಕೊಟ್ಟರು ಅಂತ ಆಗಲಿಲ್ಲ, ಮತ್ತೆ ಅವ್ರ ಸ್ವರೂಪಕ್ಕೆ ವಿನಾಯಿತಿ ಕನ್ಸಿಡರ್ ಮಾಡಲಿಲ್ಲ ಅಂತಲೂ ಆಗಲಿಲ್ಲ. ಏನು ಮಾಡಿದ್ರು? ಅದಕ್ಕೀಗ ಬ್ಯಾಲೆನ್ಸ್ ಆಯ್ತು. ದೇವರು ಸಮ. ಅವ್ರಿಗೆ ಕೂಡ ಏನಾಯ್ತು? ಇವರು ಅನುಭವಿಸಿದಾರಲ್ಲ, ಸಾಕು. ಇದೊಂದು ಜಸ್ಟಿಸ್ ಇದೆ, ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತೇವೆ. ಆ ಜಸ್ಟಿಸ್ ಕೊಡೋದಕ್ಕೋಸ್ಕರ ಇದು ಮಾಡ್ತಾರೆ. ಉದಾಹರಣೆಗೆ ಭೀಷ್ಮರೇ ಸುಮ್ಮನೆ ಎಕ್ಸಾಂಪಲ್ ತೊಗೊಬೇಡ. ಅವರು ಕೃಷ್ಣನಿಗೆ ವಿರುದ್ಧ ನಿಂತು ದ್ರೌಪದಿ ವಸ್ತ್ರಾಪರಣ ಇತ್ಯಾದಿ ಪ್ರಯತ್ನ ಅವ್ರು ಮಾಡಿದಾಗಲೂ ಕೂಡ ಅವ್ರು ಏನು ಮಾಡಲಿಲ್ಲ? ಧರ್ಮಾನಿ ಕೇಳ್ಕೊಂತ ಎಸ್ಕೇಪ್ ಆಗಿಬಿಟ್ಟು ಕೊನೆ ಪಕ್ಷ ಏನು ಮಾಡ್ಬೋದಾಗಿತ್ತು? ಅವರು ಸಭಾತ್ಯಾಗ ಮಾಡೋದಾಗಿತ್ತು ಕೊನೆ ಪಕ್ಷ. ಅದನ್ನೂ ಮಾಡಲಿಲ್ಲ. ಆದರೆ ಅಗ್ರಪೂಜೆ ಮಾಡಿಸ್ತವ್ರು, ದೊಡ್ಡ ಮೆರಿಟ್ ಇದೆ. ಇಲ್ಲಿ ಅನ್ಯಾಯನೂ ಮಾಡಿಬಿಟ್ಟಿದೆ. ಏನು ಮಾಡಿದ್ರು? ಅದಕ್ಕೆ ಈಗ ಇಲ್ಲೇ ಶರಪಂಚ ಮಲಗಬೇಕಾಯ್ತು. ಅದರಿಂದ ಏನಾಯ್ತು ಅವ್ರದ್ದೀಗ? ಆ ಶಿಕ್ಷೆ ಮುಗಿದು ಅದು ಕೊಟ್ಟು ಶಿಕ್ಷೆ ಕೊಡಲಿಲ್ಲ ಅಂತ ಆಗಲಿಲ್ಲ. ಕೆಲವರಿಗೆ ವಾಗ್ದಂಡನೆ ಅಂತ ಮಾಡ್ತಾರೆ. ನೀವು ಮಾಡಿದ ತಪ್ಪು ಅಷ್ಟಕ್ಕೆ ಏನಾಯ್ತು? ಅವ್ರ ಮರ್ಯಾದೆ ಹೋಯ್ತು. ಅಷ್ಟಕ್ಕೆ ಮರ್ಯಾದೆ ಉತ್ತಮೇ ವಚಸಾ ಶಿಕ್ಷಾ, ಅಲ್ಲಿ ಆ ಕೆಲಸ ಮುಗಿದೋಯ್ತು. ಕೆಲವರಿಗೆ ಏನು ಮಾಡಬೇಕು? ದಂಡನೆ ಮಾಡಬೇಕು. ಕೆಲವರಿಗೆ ಫೈನ್ ಹಾಕ್ತಾರೆ. ಕೆಲವರು ಬಾಯಲ್ಲಿ ಹೇಳ್ತಾರೆ ಸಾಕು. ಕೆಲವರಿಗೆ ಫೈನ್ ಹಾಕ್ತಾರೆ. ಕೆಲವರಿಗೆ ಫೈನಾಗಿ ಏಟೆ ಹಾಕ್ತಾರೆ, ಗೊತ್ತಾಯ್ತಾ? ಆಮೇಲೆ ಕೆಲವರಿಗೆ ಕೈಕಾಲು ಮುರಿತಾರೆ. ಕೆಲವರನ್ನ ಗಲ್ಲಿಗೆ ಹಾಕ್ತಾರೆ. ಈ ಸ್ಥಿತಿಯಲ್ಲಿ ವೆರೈಟಿ ಇದೆ. ಆದ್ದರಿಂದ ಕಳ್ಳತನ ಮಾಡಿದವ್ರಿಗೆ ಎಂದು ಇದಕ್ಕೆ ಹಾಕಲ್ಲ, ಗಲ್ಲಿಗೆ ಹಾಕಕ್ಕೆ ಹೋಗೋದಿಲ್ಲ. ಅದಕ್ಕಲ್ಲ. ಅದಕ್ಕೆ ಒಂದೇ ಸತಿ ಯಾವುದೋ ಸುಳ್ಳು ಹೇಳಿದ, ಯಾರ್ದೋ ಪೆನ್ ಜೇವ್ರು ಅರ್ಥ ಹೋಗ್ಬಿಟ್ಟ, ಅದು ವಾಪಸ್ ಸಿಗಲೇ ಇಲ್ಲ. ಅವನು ಕೊಡೋ ಪ್ರಸಂಗನೇ ಬರಲಿಲ್ಲ. ಕೊಟ್ಟು ಕಳ್ಳತನ ಒಂದು ದೃಷ್ಟಿಯಿಂದ ಅದನ್ನ ಇಂಟೆನ್ಷನ್ಲಿ ನಾವು ಮಾಡೋದಕ್ಕೋಸ್ಕರ ಸೇರ್ಕೊಂಡು ಹೋಗ್ತೀವಿ. ಮತ್ತೆ ಎಷ್ಟೊತ್ತು ಸಾಕು ಆಗಿಬಿಡುತ್ತೆ. ಯಾವುದೋ ಒಂದು ಒಳ್ಳೆ ಪದಾರ್ಥ ನಮಗೆ ಸೇರ್ಕೊಂಡ್ಬಿಡುತ್ತೆ. ಅದು ಯಾರು ಅಂತ ಸಿಗೋದೇ ಇಲ್ಲ, ಕೊಳ್ಳಕ್ಕೂ ಬರೋದಿಲ್ಲ. ಅದನ್ನು ಇಟ್ಕೊಳ್ಳೋಕೆ ಭಾರಿ ಕಷ್ಟದ ಪ್ರಸಂಗ ಬಂದ್ಬಿಡುತ್ತೆ. ಆದರೆ ಅನ್ಯಾಯನೇ. ಮತ್ತೆ ಏನು ಮಾಡ್ಬೇಕು ಅವನೀಗ? ಕೆಲಸ ಅನ್ನೋ ಇಂಗ್ಲಿ ಮಾರ್ತು ಬಿಟ್ಟು ತಂದು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದೆಲ್ಲ ಶಿಕ್ಷೆ ಆಗ್ಬೇಕು. ಅದಕ್ಕೆ ಶಿಕ್ಷೆ ಎಲ್ಲಿ ಇಲ್ಲೇ ಕೊಟ್ಬಿಡ್ತಾರೆ. ಭಯಂಕರ ರೋಗ ರುಜಿನ ಬರೋದು. ನಮ್ಮಲ್ಲಿ ಕೆಲವು ಪ್ರಶ್ನೆ ಕೇಳೋರಿರ್ತಾರೆ, ಭಯಂಕರ ಇವನವರು ದೇವರು ಬೈತಾರೆ, ಎಲ್ಲರೂ ಬೈತಿರ್ತಾರೆ, ಸುಖವಾಗಿ ಸತ್ತು ಹೋಗ್ಬಿಡ್ತಾರೆ. ಗೊತ್ತು ಹೀಗಿದೆ ಆಟೆಗೆ ಹೊರಟು ಹೋಯ್ತು.
ದುರ್ಮರಣ ಅಲ್ಲ ನೋಡೋದು ಏನು ಎಂಥ ಸಾವ್ರಿ ಅದ್ಭುತ ಸಾವು ಅಂತ ನಾವು ಕಂಡಾಗ ಅವ್ನು ಮಹಾಪಾಪಿಷ್ಟ. ಅರ್ಥ ಆಯ್ತಾ? ಅವ್ರಿಗೆ ಸುಲಭವಾಗಿ ಏನಾಗಿದೆ ಶಿಕ್ಷೆನೇ ಆದ ಕಾಣೋದಿಲ್ಲ. ಬಟ್ ಶಿಕ್ಷೆ ಎಲ್ಲಿದೆ ಅವ್ರಿಗೀಗ? ಅಲ್ಲಿ ಕೂತಿದೆ. ಅದು ಫಸ್ಟ್ ಕ್ಲಾಸ್ ಫುಲ್ ಹಾಕ್ತಾರೆ ಅದನ್ನು. ಆದರೆ ಇಲ್ಲೇನಾಗಿದೆ ಅಂದರೆ ಕೆಲವರು ಭಾರಿ ಒಳ್ಳೆಯವರು ಭಾರಿ ಕಷ್ಟಪಟ್ಟು ಸಾಯ್ತಾರೆ. ಯಾತಕ್ಕೆ? ಉತ್ತರ ಇಲ್ಲೇ ಸಿಕ್ಬಿಡುತ್ತಾಗ ಇವ್ರಿಗೆ ಮುಂದೆ ದುಃಖದ ಪ್ರಸಕ್ತಿ ಇಲ್ಲ. ಏನಾಯ್ತು ಈಗ? ಇಲ್ಲೇ ಮುಗಿದೋಯ್ತು, ಇಲ್ಲೇ ಮುಗಿದೋಗ್ಬಿಡುತ್ತೆ. ಆದ್ದರಿಂದ ಅವರು ಸೇಫ್. ಅವರು ಸೇಫ್ ಅಲ್ಲ, ಅಲ್ಲಿ ಸಿಕ್ಕಾಕೋತಾರೆ. ಇಲ್ಲಿ ಎಸ್ಕೇಪ್ ಆಗಿದೆ, ಮುಂದಿನ ಬಾಗಿಲ ಸಿಕ್ಕೊಂಡು ಒದ್ದಾಡ್ತಾರೆ. ಇದು ನಾವು ಮರ್ತ್ಬಿಟ್ಟು ಏನು ಮಾಡ್ತೇವೆ ಅಂದರೆ ಲೋಕದಲ್ಲಿ ಅಪ್ಲೈ ಮಾಡ್ತೇವೆ. ಇಷ್ಟು ದೊಡ್ಡವರಿಗೆ ನೋಡಿದರೆ ಹೀಗಾಯಿತು, ಅಷ್ಟು ಮಹಾಪಾಪಿಷ್ಟರಿಗೆ ಸುಲಭವಾಗಾಯಿತು. ಆದ್ದರಿಂದ ಏನಲ್ಲ ಇದು ಯಾಕೋ ಸರಿಯಲ್ಲ. ನಾವು ಸರಿಯಾಗಿರೋದೇ ತಪ್ಪು ಅಂತ ತಿಳುವಷ್ಟು ಬಟ್ಟಿ ನಾವು ಭ್ರಾಂತರಾಗಿಬಿಡ್ತೇವೆ. ಅದು ತಿಳ್ಕೊಬಾರ್ದು. ಹಾಂ ಹಾಂ ನಮ್ಮ ಅಲ್ಲ ನಮ್ಮದೇ ಇರೋರಿಗೆ ನಮ್ಮಲ್ಲೇ ತಗೊಳ್ಳಿ. ಕೆಲವು ವಿಷಯಗಳು ಹೇಗಿದೆ ಗೊತ್ತಾ? ತುಂಬ ಜನ ಮನೆ ಬರ್ತಿರ್ತಾರೆ, ಭಾರಿ ಒಳ್ಳೆಯವರು, ಗೊತ್ತಿರಾಗ ಒಳ್ಳೆಯವರು ಹೇಳ್ತಾರೆ ನಮಗೆ ಭಾರಿ ಭಯ ಆಗುತ್ತೆ, ವಯಸ್ಸಾಗಿಬಿಟ್ಟಿದೆ, ನರಕ ಆದ್ರೆ ಏನು ಮಾಡೋದು, ಈಗ ಏನು ಮಾಡೋದು ನರಕ ಆಗಿಬಿಟ್ರೆ ಹಾಂ ಲೆವರ್ಗೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಭಾರಿ ಗಾಬರಿ ಆಗ್ತಿದೆ ಅಂತ ಹೇಳ್ತಾರೆ. ಅವ್ರಿಗೇನು ಉತ್ತರ ಕೊಡಬೇಕು ಗೊತ್ತಾ? ಈ ದಾರಿಲಿ ಹೋಗ್ತಿರ್ತೀರಿ, ಇದ್ದಕ್ಕಿದ್ದ ಪೊಲೀಸ್ ಬಂದು ಹಿಡಿದ್ರೆ ಅಂತ ಬಿಗಡಿಸುತ್ತಾ? ಪೊಲೀಸ್ ಇದ್ದಕ್ಕಿದ್ದ ಹಿಡಿದ್ಬಿಟ್ರೆ ಏನು ಮಾಡೋದು ನಾವೀಗ? ಏನು ಅದೀಗ ಅನ್ಕೊಂಡು ಓಡಾಡ್ತಿದ್ದೀವಿ ನಾವೀಗ? ಯಾತಕ್ಕೆ? ನಾವು ಅದು ತಪ್ಪು ಮಾಡೇ ಇಲ್ಲ. ಬೈ ಚಾನ್ಸ್ ಪೊಲೀಸ್ ಅಂತ ಪಕ್ಕದಲ್ಲಿದ್ದರೂ ಕೂಡ ಏನು ಮಾಡ್ತೀವಿ ನಾವು? ಓಡ್ಲಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ನಿಂತ್ಕೊಂಡ್ಬಿಟ್ಟು ಅವ್ರು ಮಾತಾಡಿಸ್ತೇವೆ. ಯಾಕೆ ಏನಾದ್ರು ಬೇಕಿತ್ತಾ, ಹೇಳಿಸ್ಬೇಕಿತ್ತ ಅಂತ ಕೇಳಿದೆ. ಯಾಕೆ ನಮಗೇನು ಗ್ಯಾರಂಟಿ ಇದೆ? ನಮ್ಮನ್ನ ಇಲ್ಲಕ್ಕೆ ಬರೋ ಚಾನ್ಸೇ ಇಲ್ಲ. ಅವ್ರು ಯಾಕೆ ತಪ್ಪೇ ಮಾಡಿಲ್ಲ. ಇಷ್ಟು ಗೊತ್ತಿದೆ ತಾನೇ ನಿಮಗೆ? ಇಲ್ಲಿ ಪೊಲೀಸರು ಬರೋದಕ್ಕೆ ನಿಮಗೆ ಗ್ಯಾರಂಟಿ ಇಲ್ಲ. ಯಮದೂತರು ಯಾಕೆ ಬರ್ತಾರೆ? ಬರೋದಿಲ್ಲ. ಬಟ್ ನಿಮಗೆ ಕೆಲವು ಗೊತ್ತಾಗ್ತದೆ ಕಳ್ಳತನ ಮಾಡಿರೋದು. ಅವ ಮಾತ್ರ ಪೊಲೀಸ್ ಬರಲಿ ಬಿಡಲಿ ಟಕ ಟಕ ಅಂತಾನೆ ಇರ್ತಾವೆ. ಪೊಲೀಸ್ ಬರದೇ ಹೋದ್ರು ಕೂಡ ಎಂದಾದರೂ ಬರ್ತಾನೆ, ನಮ್ಮ ಮನೆ ಹೊರಗೆ ಬರುತ್ತೆ ಅಂತ ಅನಿಸುತ್ತಾ ಇಲ್ಲ ಆ ಥರ. ಅಂದರೆ ನಮ್ಮ ಒಂದು ಗ್ಯಾರಂಟಿ ಏನಿರಬೇಕೀಗ? ನಾವು ನರಕಕ್ಕೆ ಹೋಗೋ ತಪ್ಪನ್ನು ಮಾಡಿಲ್ಲ ಅಂಬೋದು ಜ್ಞಾನ ಇದ್ದು ಬಿಟ್ರೆ ಈ ಸಮಸ್ಯೆ ಬರದೇ. ಅರ್ಥ ಆಯ್ತಾ? ಅದು ಯಾವುದೋ ಕಾರಣದಿಂದ ಆದಾಗ ಒಂದು ಶಿಕ್ಷೆ ಏನು ಕೊಡಬಹುದು ಅವರಿಗೆ? ಇಲ್ಲೇ ಶಿಕ್ಷೆ. ಅಥವಾ ತಿರ್ಯೋಗ್ಯೋನಿಯಲ್ಲಿ ಹುಟ್ಟಬಹುದು. ತಿರ್ಯೋಗ್ಯೋನಿಯಲ್ಲಿ ಹುಟ್ಟೋದೇನು? ಕೆಲವು ಪ್ರಾಣಿಗಳಾಗಿ ಹುಟ್ಟಬಹುದು. ಅದು ನರಕ ಅಲ್ಲ. ಅದು ನರಕ ಅಲ್ಲ, ಇಲ್ಲಿ ಬೇರೆ ರೂಪದಿಂದ ಅನುಭವಿಸೋದು ಅಷ್ಟೇ. ಆ ದೃಷ್ಟಿಯಿಂದ ಯೋಚನೆ ಇಲ್ಲ. ಆದರೆ ಆ್ಯಕ್ಚುಯಲ್ ನರಕ ಅಂಬೋದಕ್ಕೆ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅದರಿಂದಾಗಿ ನಮಗೆ ಕೆಲವು ವಿಷಯಗಳ ಬಗ್ಗೆ ಕ್ಲಾರಿಟಿ ಸಿಕ್ಕಾಗಾಯ್ತು. ನಾಸುರಾಣಾಂ ತಥಾ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಆಮೇಲೆ ನಾಸುರಾಣಾಂ ತಥಾ ಮುಕ್ತಿ, ಯೋಗ್ಯರಿಗೆ ಎಂದೂ ಕೂಡ ಹೇಗೆ ತಮಸ್ಸಾಗ ಸಾಧ್ಯತೆ ಇಲ್ವೋ, ಅಸುರರಿಗೆ ಎಂದೂ ಕೂಡ ಏನಾಗ ಸಾಧ್ಯತೆ ಇಲ್ಲ, ಮುಕ್ತಿಯಾಗ ಸಾಧ್ಯತೆಯೂ ಇಲ್ಲ. ಅವನಿಗೆ ಅನಿಸ್ಬಿಡುತ್ತೆ ಯಾರೋ ಕ್ರಿಮಿನಲ್ಗೆ ಅವಾರ್ಡ್ ಬಂತು ಅಂತ ಹೇಳಿ ಹೇಳ್ತಾರೆ, ತಪ್ಪು ನನ್ನ ಸರಿಲಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅವನೇ ಹೇಳ್ತಾನೆ ಏನಲ್ಲ ಇದು, ನನಗೆ ಬಂದಿಲ್ಲ, ಇನಿಷಿಯಲ್ಸ್ ಹೆಚ್ಚು ಕಡಿಮೆ ಆಗಿರಬೇಕು, ನಾನು ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಗೊತ್ತದು. ಅಷ್ಟೋ ಬರೀ ಪೇಪರ್ ಕೊಟ್ಟು ಅವ್ರಿಗೆ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ರೆ ಅವ್ರಿಗೆ ತಮಾಷೆ ಅನಿಸ್ಬಿಡುತ್ತೆ. ಅವ್ರಿಗೆ ಇವರು ಭಾರಿ ತಪ್ಪು ಮಾಡಿದ್ದಾರೆ ಯಾರು ಅಂತಾನೆ ಹೊರತು ನಾನು ಭಾರಿ ಬುದ್ಧಿವಂತ ಇರಬೇಕು ಅಂತ ಅನ್ಕೊಳಕ್ಕೆ ಹೋಗೋದಿಲ್ಲ. ಅದು ಯಾರಿಗೆ ಗೊತ್ತಾಗೋ ವಿಚಾರ? ಅದು ಸಾಕ್ಷಿ ಪ್ರತ್ಯಕ್ಷ ಹೇಳುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು. ಈಗ ಇಲ್ಲಿ ಸ್ವಾರಸ್ಯ ತೋರಿಸಿದ್ರು ಆಚಾರ್ಯರು. ಅವರಿಗೆ ತಪಸ್ಸಿಲ್ಲ ಅಂತ ಹೇಳಿದ್ರು, ನರಕ ಸ್ವರ್ಗ ಇಲ್ಲ ಅಂತ ಹೇಳಲಿಲ್ಲ. ದೈತ್ಯರಿಗೆ ಸ್ವರ್ಗ ಇದೆ, ಟೆಂಪರರಿ ಸ್ವರ್ಗ ಸಿಗುತ್ತೆ ಅವ್ರಿಗೆ. ದುರ್ಯೋಧನಾದಿಗಳು ಎಲ್ಲಿದ್ರು? ಅವರು ಸ್ವಲ್ಪ ಸ್ವರ್ಗದಲ್ಲಿದ್ದರು, ಆಮೇಲೆ ಬಿದ್ದರು. ಆದ್ದರಿಂದ ಸ್ವರ್ಗ ಇಲ್ಲ ಅಂತ ಪದ ಉಪಯೋಗಿಸ್ಲಿಲ್ಲ, ಮೋಕ್ಷ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಅವರಿಗೆ ಎರಡೂ ಇಲ್ಲ, ನರಕನೂ ಇಲ್ಲ, ಇದೂ ಇಲ್ಲ. ಇವರಿಗೆ ಆಚಾರ್ಯ ಮಾತಾಡಿದ ದಕ್ಷಿಣ ತರ್ಪಿತಾನ ಅಂತೂ ಆಚಾರ್ಯಾಣಾಂಚ ತೇಜಸ, ಒಳ್ಳೆ ಗುರುಗಳು ಸಿಕ್ಬಿಟ್ರು. ಇವ್ರು ಧರ್ಮ ಅಯೋಗ್ಯ, ಬಟ್ ಅವ್ರು ಯಾರು? ಭಾರಿ ಒಳ್ಳೆಯವರು. ಇವ್ರ ಸ್ವರೂಪ ಗೊತ್ತಿಲ್ಲ. ಯಜ್ಞ ಆಗ ಮಾಡಿಸ್ಬಿಟ್ರು, ಒಳ್ಳೆ ಯಜ್ಞ ಮಾಡಿಸ್ಬಿಟ್ರು ಇವ್ರ ಕೈಲಿ. ಆ ಪುಣ್ಯ ಅಕ್ರಿಯ ಆಯ್ತು. ಈಗ ಏನು ಮಾಡ್ಬೇಕಾದ್ರೆ? ಈಗ ಸ್ವರ್ಗಕ್ಕೆ ಕಳಿಸ್ಬೇಕಾದ್ರೆ ಸ್ವರ್ಗಕ್ಕೆ ಕಳಿಸ್ಬೇಕು. ಕಳಿಸಿದ ಮಾತ್ರಕ್ಕೆ ಏನಾಗಲ್ಲ ಅವನಿಗೀಗ ಶಿಕ್ಷೆ ಗಿಕ್ಷೆ ಇಲ್ಲ ಅಂತಲ್ಲ. ಟೈಮ್ ಬೀಯಿಂಗ್ ಏನಿರ್ತಾನೆ ಅವನೀಗ ಅಲ್ಲಿರ್ತಾನೆ. ಎಷ್ಟೋ ಕರಪ್ಟ್ ಆದವರು ದೊಡ್ಡ ಅಧಿಕಾರಿಗಳಾಗಿರ್ತಾರಲ್ಲ, ಹಾಗೆ ಯಾಕೆ ಮೊದಲೇ ತಪ್ಪು ಅಂತ ಗೊತ್ತಾರೋ ಅಧಿಕಾರ ಸಿಗ್ತಾನೆ ಇದ್ದಿಲ್ಲ ಅವರಿಗೆ. ಅವ್ರಿಗೆ ಗೊತ್ತಿಲ್ಲದೆ ಬಂದ್ಬಿಟ್ಟು ಸ್ವಲ್ಪ ಕೊನೆಗೆ ಎಸ್ಕೇಪ್ ಆಗಿ ಹೋಗ್ತಾರೆ. ಅದನ್ನು ಮಾಡಕ್ಕೆ ಬರೋದಿಲ್ಲ. ದೇರ್ಫೋರ್ ಮಾನುಷಾಣ ಮಧ್ಯನಾಮ ದೈವೈತದ್ವಯಮಾಪ್ಯತೆ. ಮಾನುಷಾಣ ಮಧ್ಯಮಾನಾಮ ಅಂದರೆ ನಿತ್ಯ ಸಂಸಾರಿಗಳಿಗೆ ಈ ಕಡೆ ಮುಕ್ತಿನೂ ಇಲ್ಲ, ಆ ಕಡೆಗೆ ತಮಸ್ಸೂ ಇಲ್ಲ. ಮುಕ್ತಿನೂ ಇಲ್ಲ, ಅವ್ರು ಯೋಗ್ಯರಲ್ಲ. ಆದ್ದರಿಂದ ತಮಸ್ಸು ಇಲ್ಲ, ಇಂಥ ಅಯೋಗ್ಯರಲ್ಲ. ಆದ್ದರಿಂದ ಎಲ್ಲಿರ್ತಾರ ಅವ್ರೀಗ? ಇದದು ತಿರುದಿವದಿರೆಯ ಭೂಗೋಚರಾನ್ ನಿತ್ಯ ಬದ್ಧಾನ್ ಇದೆಯಲ್ಲ. ವಾಯುಸ್ತುತಿ ಅರ್ಥ ಆಯಿತು. ಇಷ್ಟು ಪೂರ್ತಿ ಓದ್ವಿ, 2 ಶ್ಲೋಕ ಓದಿದರೆ ವಾಯುಸ್ತುತಿ ಆ ಶ್ಲೋಕ ಕ್ಲಿಯರಾಗಿ ಅರ್ಥ ಆಯ್ತು. ಇಲ್ಲ, ಹೌದು, ಮುಕ್ತಿನೂ ಇಲ್ಲ, ತಮಸ್ಸು ಇಲ್ಲ. ಇಲ್ಲ ಈಗ ಪರೀಕ್ಷೆಗೆ ಗೊತ್ತಿಲ್ಲಪ್ಪ. ಅವ್ನು ಪಾಸು ಫೇಲು ಎರಡೂ ಇಲ್ಲ ಅವನಿಗೆ. ಈಗ ಯಾತಕ್ಕೆ? ಕೂತಿಲ್ಲ, ಪಾಸ್ ಆಗೋ ಚಾನ್ಸು ಇಲ್ಲ, ಫೇಲ್ ಅಂತ ಹೇಳಕ್ಕೂ ಬರಲ್ಲ ಅವ್ನು. ಯಾತಕ್ಕೆ? ಕಾರಣನೇ ಇಲ್ಲ ಅದಕ್ಕೆ. ಪಾಸು ಫೇಲ್ ಎರಡಕ್ಕೂ ಕಾರಣ ಇಲ್ಲ ಅಂದಮೇಲೆ ಅವ್ನು ಏನಾಗಿರ್ತಾರೋ ಅವನು ಮಧ್ಯದಲ್ಲಿ ಇರ್ತಾನೆ ಅಷ್ಟೇ. ಎರಡಕ್ಕೂ ಸೇರ್
ಅದೆಲ್ಲ ನಾವು ಕೆಟ್ಟವಲ್ಲಿ ಏನು ಮಾಡೋಕ್ಕಾಗಲ್ಲ ಇವತ್ತು ಅದೆಲ್ಲ ಯೋಚನೆ ಈ ಲೋಕದಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ನಾವು. ಅವ್ರು ಫಾಸ್ಟಾಗಿ ಹೋಗ್ತಾ ಇರ್ತಾನೆ, ಏನಾಗ್ತದೆ ನೋಡ್ತೀವಿ ಅಂತ ಫಾಲೋ ಮಾಡ್ಕೊಂಡು ಹೋಗ್ತೀವಿ ನಾವು. ಅವ್ನು ಹಣೆ ಮಾಡಿ ಏನಾದ್ರು ಆಗ್ಬೋದು ನಮಗೇನು ಗೊತ್ತು. ಆ ರೀತಿ ನೋಡ್ತಾ ಹೋದ್ರೆ ಏನು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸದ್ಯ ನಮ್ಗೆ ಹೊಡಿಲಿಲ್ಲ ಸಂತೋಷ ಪಡ್ಬೇಕು ಅಷ್ಟೇ ಹೊರತು. ಕೆಲವು ಹೋಗ್ತಾರೆ ಏನೋ ಬೀಳ್ತಾರೆ ಗ್ಯಾರಂಟಿ ಬಿಡ್ತಾರೆ ಅನ್ಕೋತೀವಿ ಅಷ್ಟೇ ಹೊರತು ಬೀಳೋದು ಬಿಡೋದೇನೆ ಇರ್ಬೋದು. ಬಟ್ ಅದು ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ರೀತಿ ಇವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ನಾವು. ಒಂದು ಥಿಯರಿ ಗಟ್ಟಿ ಇದ್ಮೇಲೆ ಆ ಥರ ಇದ್ಬಿಟ್ರೆ ಸಾಕು. ನಾಸುರಾಣಾಂ ತಥಾ ಮುಕ್ತಿ ಕಥಾಚಿತ್ ಕೇನಚಿತ್ ಕ್ವಚಿತ್. ಪದ ನೋಡಿ ಹೇಗಿದೆ. ಕದಾಚಿತ್ ಕೇನಚಿತ್ ಕ್ವಚಿತ್. ಕದಾಚಿತ್ ಅಂದ್ರೇನು, ದಾ ಬಂದ್ರೆ ಯಾವಾಗಲೂ ಟೈಮ್. ಆಮೇಲೆ ಕೇನಚಿತ್ ಅಂದ್ರೆ ಯಾರಿಂದನು, ಯಾವ ಕಾರಣದಿಂದನು. ಮೂರೇ ಕ್ವಚಿತ್ ಅಂದ್ರೆ ಕ್ವಾ ಅಂದ್ರೆ ಎಲ್ಲಿ. ಎಲ್ಲಿಯೂ ಯಾವ ಕಾರಣದಿಂದಲೂ ಯಾವಾಗಲೂ ಸಹ ಅದು ಅಸುರರಿಗೆ ಏನಿಲ್ಲ, ಮುಕ್ತಿ ಇಲ್ಲ. ಅಸುರರಿಗೆ ಮುಕ್ತಿ ಇಲ್ಲ. ಇದು ಮೇಲದ ಸೇರಿಸ್ಕೋಬೇಕು. ದೇವತೆಗಳಿಗೆ ನರಕ ಇಲ್ಲ. ಕದಾಚಿತ್ ಕೇನಚಿತ್ ಕ್ವಚಿತ್. ತಮಸ್ಸು ಇಲ್ಲ. ಕದಾಚಿತ್ ಕೇನಚಿತ್ ಕ್ವಚಿತ್ ಕಾಮನ್ ಇದು. ಮತ್ತು ಮನುಷ್ಯರಿಗೆ ಸಂಸಾರಿಗಳಿಗೆ ಕದಾಚಿತ್ ಕೇನಚಿತ್ ಕ್ವಚಿತ್ ಏನಿಲ್ಲ, ಮುಕ್ತಿನೂ ಇಲ್ಲ, ತಮಸ್ಸು ಇಲ್ಲ. ಇದು ಪದ ಮೂರು ನೋಡಿ. ಕದಾಚಿತ್ ಕೇನಚಿತ್ ಕ್ವಚಿತ್. ಕದಾ ಅಂದ್ರೆ ಯಾವ್ದಾದ್ರು ಒಂದು ಕಾಲಕ್ಕಾಗಬಹುದು, ಇಲ್ಲ. ಕೇನ ಯಾವುದೋ ನಿಮಿತ್ತದಿಂದ ಆಗಬಹುದು, ಇಲ್ಲ. ಉದಾಹರಣೆಗೆ ಕೆಲವು ಬ್ರಹ್ಮಹತ್ಯಾದಿ ಭಾಳ ದೊಡ್ಡ ದೋಷ ಮಾಡಿಬಿಡ್ತಾರೆ ಮುಕ್ತಿಯೋಗ್ಯರೇ. ಬ್ರಹ್ಮಹತ್ಯಾದಿಗಳನ್ನು ಮಾಡ್ತಾರೆ, ಆದರೂ ಕೂಡ ಏನಿಲ್ಲ ಅವರಿಗೆ, ಇಲ್ಲ. ಅದಕ್ಕೆ ಕೇನಚಿತ್ ಎಂಥ ಪ್ರಬಲ ಕಾರಣ ಇದ್ರೂ ಆಗೋದಿಲ್ಲ. ಜ್ಞಾನದ ಬಲದಿಂದ ತಪ್ಪಿಸ್ಕೊಳಕ್ ಬರುತ್ತೆ ಅವರಿಗೆ. ಕ್ವಚಿತ್ ಎಲ್ಲೆಲ್ಲೂ ಸಾಧ್ಯ ಇಲ್ಲ. ಏನು? ಹ, ಹೌದು. ಏನಾಗ ಅದಕ್ಕೆ ಹುಟ್ಟು ಸಾವುಗಳ ಮಧ್ಯೆ ಇರ್ತಾರೆ ಯಾವಾಗ. ಅದಕ್ಕೊಂದು ಲೋಕ ಇದೆ, ಅವ್ರಿಗೆ ಒಂದು ಸ್ಪೆಷಲ್ ಲೋಕ ಇದೆ. ಅಲ್ಲಿ ಏನಿರುತ್ತೆ ಯಾವಾಗಲೂ ಕೂಡ ಸುಖ ದುಃಖ ಎರಡು ಯಾವಾಗಲೂ ಅನುಭವಿಸ್ತಾರೆ, ಒಟ್ಟಾಗಿ ಅನುಭವಿಸ್ತಾ ಇರ್ತಾರೆ. ಪ್ರತಿಯೊಂದು ಸುಖದಿಂದ ಏನಿರುತ್ತೆ ಅವರಿಗೆ, ಪ್ರತಿಯೊಂದು ದುಃಖದಿಂದ ಏನಿರುತ್ತೆ, ಒಂದು ಸುಖ ಇರುತ್ತೆ. ಸುಖದಲ್ಲೂ ದುಃಖ, ದುಃಖದಲ್ಲೂ ಸುಖ. ಎಷ್ಟೋ ಸರಿ ತಮಾಷೆ ಅನಿಸುತ್ತೆ. ಇಬ್ಬರು ಯಾರಿಗೆ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ, ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ, ಇಬ್ಬರು ಮನೆಯವರು ಬೇರೆ ಬೇರೆಯವರು. ಇಬ್ಬರಿಗೂ ದುಃಖ ಆಗಿಬಿಟ್ಟಿದೆ. ಪೋಸ್ಟ್ ಮಾರ್ಟಮ್ ಮಾಡಿ ಒಬ್ರು ಬಾಡಿ ಬಂತು, ಇವ್ರ ಬಾಡಿ ಬಂದಿಲ್ಲ. ಈ ಬಾಡಿ ಬಂದವ್ರು ಸ್ವಲ್ಪ ಸುಖ, ಯಾತಕ್ಕೆ ಅದು ತಪ್ಪು, ಅಲ್ಲಿ ಕಾಯೋದು ತಪ್ಪಿತು ಅಂತ ಎಷ್ಟು ಅದರೊಳಗೆ ಮತ್ತೆ ಸ್ವಲ್ಪ ಸಮಾಧಾನ ಅದರಲ್ಲೂ ಕೂಡ. ಆ, ಅದು ದುಃಖದಲ್ಲೂ ಸ್ವಲ್ಪ ರಿಲೀಫು, ದುಃಖದಲ್ಲೂ ರಿಲೀಫು. ಅವ್ರಿಗೆ ಅದು ಬೇರೆ ಆಗಿದೆ ರೀ ಪಾಪ, ಹೋಗಿದೆ, ಇನ್ನು ಬಾಡಿನೇ ಸಿಕ್ಕಿಲ್ಲ. ಅದು ಸಿಕ್ಕರೆ ಕೊಡ್ತಾನೆ ಇಲ್ಲ ಅಂತ ಅವ್ರು. ಸದ್ಯ ನಮಗೆ ಕೊಟ್ರಪ್ಪ ನೀವು ಸಂತೋಷ ಪಡೋರು. ಎಂಥ ಸಂತೋಷ ಅದೆಲ್ಲ ಕೂಡ. ಅದರಲ್ಲೇ ಏನಿದೆ, ಸ್ವಲ್ಪ ದುಃಖದಲ್ಲೇ ಏನಿದೆ, ದುಃಖದಲ್ಲೇ ರಿಲೀಫ್ ಆಗ್ಬೋದು. ಭಾರಿ ಬಿಸಿಲಲ್ಲಿ ಸ್ವಲ್ಪ ಕಡಿಮೆ ಆದರೆ ಎಷ್ಟೋ ವಾಸಿ ಇರ್ತಾರಲ್ಲ ಅಷ್ಟೇ. ತುಂಬ ಬಿಸಿ ಇದ್ದಾಗ ಸ್ವಲ್ಪ ಇದಾದ್ರೂ ಕೂಡ ವಾಸಿ ಅನಿಸ್ತದೆ. ಆ ಮಟ್ಟಿಗೆ ಹೇಳ್ಬೋದು. ಮಾನುಷಾಣ ಮಧ್ಯಮಾನಂ ನೈವತ ಮಧ್ಯಮ ಮಾನುಷರು, ಅಧಮ ಮಾನುಷರು, ಉತ್ತಮ ಮಾನುಷರು. ಉತ್ತಮ ಮಾನುಷರು ಅಂದ್ರೆ ಮನುಷ್ಯೋತ್ತಮರು, ಅವ್ರು ಮುಕ್ತಿಯೋಗ್ಯರು ಅಂತ. ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನೇಮತೋ ಭವೇತ್ ಯದಾತು ಜ್ಞಾನಿ ಸದ್ಭಾವೇ ದೈವ ಗೃಹಂತಿ ತತ್ಪರಂ. ಈ ಶ್ಲೋಕ ನೆನ್ಪಿಟ್ಕೊಂಡ್ರೆ ಯಾರು ತಪ್ಪಾಡೋ ಚಾನ್ಸ್ ಇಲ್ಲ ಅಂತ ಶ್ಲೋಕ ಹೇಳ್ತಾರೆ ಆಚಾರ್ಯ. ಅಸುರರಿಗೆ ತಮಸ್ ಯಾವಾಗ ಆಗತ್ತೆ, ಇನ್ನೇನು ತಮಸ್ ಆಗೇ ಆಗತ್ತೆ ಅಂತ ಯಾವಾಗ ಹೇಳ್ಬೇಕು ನಾವು ಅಂತ ಪ್ರಶ್ನೆ ಬಂದ್ರೆ, ಯದಾತು ಜ್ಞಾನಿ ಸದ್ಭಾವೇ ದೈವ ಗೃಹಂತಿ ತತ್ಪರ. ಬರೆಯೋದು ನಿಂತ್ಕೋಬೇಕು. ಒಬ್ಬ ಅಸುರ ಇದ್ದಾನೆ, ಆ ತಮಯೋಗ್ಯನೇ ಅವನು. ತಕ್ಷಣ ತಮಸ್ ಕೊಡೋದಿಲ್ಲ ಅವನಿಗೆ. ಏನು ಮಾಡ್ತಾರೆ ಗೊತ್ತಾ, ಉದ್ಧಾರ ಎಲ್ಲ ಚಾನ್ಸು ಕೊಡ್ತಾರೆ ಅವನಿಗೆ. ಫಸ್ಟ್ ಅವ್ರಿಗೆ ಚಾನ್ಸ್ ಎಲ್ಲ ಚಾನ್ಸು ಕೊಡ್ತಾರೆ. ಯಾವುದೋ ಒಂದು ಕಾರಣ ಕೊಟ್ಟರೆ ಓಕೆ ಅಂತ ಹೇಳ್ತಾರೆ. ಜ್ಞಾನಿ ಸದ್ಭಾವೇ, ಜ್ಞಾನಿಗಳಿದ್ದಾರೆ ಗೊತ್ತಾಯ್ತಾ. ಇವನು ಇದ್ದಾನೆ, ಇವನೇನು ಉಪಯೋಗ ಮಾಡ್ಕೋತಾ ಇಲ್ಲ, ಜ್ಞಾನಿಗಳು ಉಪಯೋಗ ಮಾಡ್ಕೋತಾ ಇಲ್ಲ. ಆಗ ಅವನು ತಮಸ್ಸಿಗೆ ಹೋಗಲಿಕ್ಕೆ ಹತ್ರ ಇದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಾ ಈಗ. ಕೆಲವ್ರಿಗೆ ಆಪರ್ಚುನಿಟಿನೇ ಇಲ್ಲ. ಉದಾಹರಣೆಗೆ ಆಚಾರ ಅವತಾರ ಮಾಡೋಕ್ಕಿಂತ ಮುಂಚಿನ ಕಾಲ ತಗೊಂಬೇಡ, ಅವ್ರಿಗೆ ಸರ್ವಮೂಲಗಳೇ ಇಲ್ಲ. ಆಗ ಉಳಿದ ಗ್ರಂಥಗಳೆಲ್ಲ ಓದ್ಲಕ್ಕೆ ಬರೋದಿಲ್ಲ ಅವರಿಗೆ. ಆ ಸ್ಥಿತಿಯಲ್ಲಿ ಅವರು ಅಕಸ್ಮಾತ್ ಹಾಗೆ ಸತ್ತರೆ ಅವ್ರು ಏನಂತ, ಪರಮ ಅಯೋಗ್ಯನೇ ಸತ್ರು ಕೂಡ ಏನಂತ ಕರೆಯಕ್ಕೆ ಬರೋ, ಈಗಲೇ ತಮಸ್ಕೋದ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಆಪರ್ಚುನಿಟಿ ಇಲ್ಲ ಅವರಿಗೆ. ಆದ್ರೆ ಈಗ ನಮಗೆ ಭಾರಿ ರಿಸ್ಕ್ ಇದೆ. ನಮಗೇನಿದೆ ಈಗ, ದಾರಿ ಎಲ್ಲ ಇದೆ ಈಗ ಬಿಟ್ರೆ ತಮಸ್ಸಿ ಗ್ಯಾರಂಟಿ ಹತ್ರ ಇದ್ದಾರೆ ಅಂತ. ನೀವು ಅದನ್ನೇ ಕಳ್ಕೊತಿರೋದು. ಸರ್ವಮೂಲ ಅಂತ ಗ್ರಂಥನ ಆಚಾರ್ಯ ಬರೀಲಕ್ಕೋಸ್ಕರ ಅವತಾರ ಮಾಡಿ ಬಂದಾಗ ಅದನ್ನ ಆಮೇಲೆ ಓದೋಣ ಅಂತ ಬಿಟ್ಟುಬಿಟ್ರೆ ಎಷ್ಟು ತಪ್ಪಾಡ್ದಾಗ ಆಯ್ತಿಲ್ಲ. ಆಚಾರ್ಯ ಬಿಲ್ಡಿಂಗ್ ಕಟ್ಸಕ್ಕೆ ಬರಲೇ ನೆನ್ಪಿಟ್ಕೊಳ್ಳಿ. ಆಚಾರ್ಯ ಕಟ್ಸ್ ಬಿಲ್ಡಿಂಗ್ ಅಂತ ಯಾವ ಬಿಲ್ಡಿಂಗು ಇವತ್ತಿಲ್ಲ. ಅದನ್ನ ನಾವು ಮಾಡ್ತಾ ಇದ್ದೀವಿ, ಬಿಲ್ಡಿಂಗ್ಗಳು ಮಾಡ್ತಾ ಇದ್ದೀವಿ. ಆಚಾರ್ಯ ಮಾಡಿಲ್ಲ, ನಾವು ಮಾಡ್ತಾ ಇದ್ದೇವೆ. ಆಚಾರ್ಯ ಜ್ಞಾನಕಾರ ಮಾಡಿದ್ರೆ ಬಿಟ್ಬಿಟ್ಟಿದೆ. ಆಚಾರ್ಯ ಎಕ್ಸ್ಕ್ಲೂಸಿವ್ಲಿ ಯಾವುದು, ಆಜ್ಞಾಮನ್ಯ ಇರೋ ಹಾರ್ಯಾಮ್. ಬೇರೆಯವ್ರಿಗೆ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸ ಯಾವುದು ಅಂದರೆ ಭಾಷ್ಯಾದಿಗಳು ಬರೆದಿತ್ತು. ಅದನ್ನು ನಾವು ಓದ್ದೆ ಹೋಗ್ಬಿಟ್ರೆ ಏನಾಯ್ತು ಈಗ, ಅದು ಬೆಸ್ಟನ್ನು ಓದ್ತಾ ಇಲ್ಲ ನಾವೀಗ. ಅವಾಗ ಏನಾಯ್ತು, ದೊಡ್ಡ ಲೋಪ. ಇವತ್ತು ಬೇರೆಯವರು ಅಕಸ್ಮಾತ್ ಶೂದ್ರ ಇದ್ದಾರೆ, ತಪ್ಪು ಮಾಡ್ತಾರೆ. ಅವ್ನು ಈಗಲೇ ನರಕೋಗಿ ಹೇಳಕ್ಕೆ ಬರೋದಿಲ್ಲ, ಅವ್ನು ತಮಸ್ಗೆ ಹೋಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಚಾನ್ಸೇ ಇಲ್ಲ. ಸ್ವರ್ಗದಲ್ಲಿರೋದ ಗೊತ್ತಿಲ್ಲ ಫಸ್ಟ್ ಆತನಿಗೆ, ಏನೂ ಗೊತ್ತಿಲ್ಲ. ಅದ್ರದ್ದು ಏನಿದೆ ಆತನಿಗೆ, ಒಂದು ಎಕ್ಸ್ಕ್ಯೂಸ್ ಇದೆ. ಆದರೆ ನಮಗೆ
ಎಕ್ಸ್ಕ್ಯೂಸ್ ಇಲ್ಲ ಇವತ್ತು. ಸೊ ನಾವು ಮೋರ್ ಕಮಿಟೆಡ್ ನಾವು ಇವತ್ತು. ಕೆಲಸ ಇಲ್ಲದವ್ನು ಆಫೀಸ್ಗೆ ಹೋಗೋದಿಲ್ಲ ಸರಿ, ಕೆಲಸ ಇದ್ದವ್ನು ಹೋದ್ರೆ ಡಬ್ಲ್ಯೂ ಆಗ್ತಾರೆ, ಸಸ್ಪೆಂಡ್ ಆಗ್ತಾರೆ. ನಿರುದ್ಯೋಗ ಸಸ್ಪೆಂಡ್ ಮಾಡೋಕ್ಕೆ ಬರೋದಿಲ್ಲ, ಯಾತಕ್ಕೆ ಉದ್ಯೋಗದಲ್ಲೇ ಇಲ್ಲ ಅವನು. ಸೊ ದೇ ಆರ್ ಸೇಫ್. ಸಾಯಂಕಾಲ ಒಬ್ಬ ಇವನು ಬ್ರಾಹ್ಮಣ ಅಲ್ಲ, ಸಾಯಂಕಾಲ ಕೇಳಿ 6 ಗಂಟೆಗೆ ಸಿನಿಮಾಕ್ಕೆ ಹೋಗ್ಬಿಡ್ತಾರೆ ತಿಳ್ಕೊಳ್ಳಿ. ಸಂಧ್ಯಾನೆ ಬಿಟ್ಟು ಪಾಪ ಅವನಿಗಿಲ್ಲ, ಯಾತಕ್ಕೆ ಸಂಧ್ಯಾನ ಮಾಡಬೇಕಾಗಿಲ್ಲ. ಅವನು ನೋಡಿ ಇವನು ಹೋಗ್ಬಿಡ್ತಾನೆ ಜೊತೆ, ಅವಾಗ ಏನಾಗುತ್ತೆ, ಇವನು ಫೇಲ್ ಆಗಿ. ಅರ್ಥ ಆಯ್ತಾ? ಇದು ನಾವು ಮರ್ತು ಬಿಟ್ಟಿದ್ದೇವೆ ವರ್ಣಾಶ್ರಮ ಧರ್ಮ ಕಾನ್ಸೆಪ್ಟಲ್ಲಿ. ಅವ್ರಿಗೆ ಎರಡೆರಡು ಕೆಲಸ ಇದೆ ಈಗ. ಬ್ರಾಹ್ಮಣನಾಗಿದ್ದೇ ನಾವೊಂದು, ಒಬ್ಬ ಕೆಲಸಗಾರ ಆಗಿದ್ದಾನೆ, ಅಲ್ಲಿ ಕೆಲಸಕ್ಕೂ ನ್ಯಾಯ ಸಲ್ಲಿಸ್ಬೇಕು, ಬ್ರಾಹ್ಮಣ್ಯಕ್ಕೂ ನ್ಯಾಯ ಸಲ್ಲಿಸ್ಬೇಕು. ಒಬ್ಬ ತಂದೆ ತಾಯಿ ಇರೋ ಮಗ ಇದ್ದಾನೆ, ತಂದೆ ತಾಯಿ ಇಲ್ಲದೆ ಇರೋ ಮಗ ಇದ್ದಾನೆ. ಇವನಿಗೆ ಜವಾಬ್ದಾರಿ ಜಾಸ್ತಿ ಇದೆ ಈಗ. ತಂದೆ ತಾಯಿ ಇಬ್ಬರು ಸಂತೋಷ ಪಡಿಸಿ ತಾನು ಕೆಲಸ ಮಾಡಬೇಕು. ಆದರೆ ಅವರಿಗೆ ಇಲ್ಲ, ಅವ್ರ ಪುತ್ರ ಕಾರ್ಯ ಮಾಡೋದು ಅಷ್ಟೇ ಕೆಲಸ ಇದೆ. ಅದು ಎಷ್ಟು ವ್ಯತ್ಯಾಸ ಇದ್ವಿ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲರೂ ಒಂದೇ ರೀತಿ ನೋಡಕ್ಕೆ ನಾವು ಬರೋದಿಲ್ಲ. ಅಲ್ಲೇ ನಮ್ಮ ಕರ್ತವ್ಯ ನೋಡ್ಕೋಬೇಕಾಗ್ತದೆ. ನಾವು ಆ್ಯಕ್ಚುಲಿ ಏನು ಮಾಡಬೇಕು, ಉಡ್ದೋನ್ ಮಾಡ್ತಾರಂತೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಉಡ್ದೋನ್ ಕೆಲಸಗಳು ಬೇರೆ ಇರುತ್ತೆ, ನಮ್ಮ ಕೆಲಸ ಹಾಗಿಲ್ಲ. ಇವತ್ತು ಇಂಜಿನಿಯರಿಂಗ್ ಓದೋದ್ರೆ ನರಕ ಆಗುತ್ತೆ ಅಂತ ಇದೆಯಾ? ಮೆಡಿಕಲ್ ನರಕ ಆಗುತ್ತೆ ಅಂತಿದೆಯಾ? ಬಟ್ ಓದ್ತಾರೆ, ನರಕ ಆದ್ರೂ ಪರವಾಗಿಲ್ಲ ಅಂತ ಓದ್ತಾರೆ. ನರಕ ಆದ್ರೂ ಓದ್ತೀವಿ ಅಂತ ಹೇಳ್ತಾರೆ. ಇದನ್ನ ಓದೋ ನರಕ ತಪಸ್ಸು ಇದ್ದೇ ಅಂತ ಹೇಳಿ ಓದೋದಿಲ್ಲ. ಯಾಕೆಂದ್ರೆ ಅಷ್ಟು ವ್ಯವಸ್ಥೆ ಇದ್ದ. ಕೆಲವು ಶ್ಲೋಕಗಳು ಮೂಲತಃ ಮೊದಲೇ ಅಧ್ಯಾಯ ತಾತ್ಪರ್ಯ ಸರಿಯಾಗಿ ಓದ್ಬಿಟ್ಟ ಅಂದ್ರೆ ಅವನಿಗೆ ಏನು ಕರ್ತವ್ಯ ಏನಾಗುತ್ತೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇವ್ರು ಟೆಕ್ಸ್ಟ್ ಬುಕ್ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಇದು ಒಂದಾರು ಟೆಕ್ಸ್ಟ್ ಬುಕ್ ಮಾಡ್ಬೇಕಲ್ಲ, ಮಾಡಲ್ಲ. ಅಕಸ್ಮಾತ್ ಮಾಡಿ ನೀವೇ ಓದ್ಕೊಂಡ್ಬಿಡಿ, ಅಷ್ಟು 2 ಶ್ಲೋಕ ನೀವೇ ಓದ್ಕೊಂಡ್ಬಿಡಿ. ಆಮೇಲೆ ಅವರೇ ಓದ್ಕೊಳ್ಳೋ ವಿಷಯಗಳಿವೆ. ಎಷ್ಟೋ ಡೌಟ್ಸ್ ಬರುತ್ತೆ, ಎಲ್ಲ ಕ್ಲಾರಿಫಿಕೇಶನ್ ಸಿಗ್ಬೇಕಾದ್ರೆ ಬರಿಬೋದ್ರೆ ಸಿಗೋದಿಲ್ಲ. ಈ ಉಳಿದ ಗ್ರಂಥ ಎಲ್ಲ ಓದಿ ಬ್ಯಾಕ್ಗ್ರೌಂಡಲ್ಲಿ ಹೇಳಬೇಕು. ಈ ಮಾತಾಡಿ ದುರ್ಯೋಧನ ಅಂತ ಎಕ್ಸಾಂಪಲ್ ನೋಡಿ. ಈಗ ದುರ್ಯೋಧನಿಗೆ ಹುಟ್ಟಿದ ತಕ್ಷಣ ಕೊಲ್ಬೋದಾಗಿತ್ತು ಅವನ್ನ. ಸತ್ಯ ಹೋಗಿದ್ರು ಅವ್ರು, ಬಿಸಾಕಿದ್ರೆ ಮುಗಿದೋಗ್ತಿತ್ತು ಕಥೆನ. ವೇದವ್ಯಾಸರು ಒಂದು ಏನು ಮಾಡಿದ್ರು, ಅದೆಲ್ಲ ಕೂಡಿಸಿ ಇಟ್ಟು ಮತ್ತೆ ಬೆಳೆಸಿ ಹುಟ್ಸಾಗಿ ಮಾಡಿದ್ರು. ಯಾಕೆ ಅವ್ರು ತಮಸ್ಸಿಗೆ ಹೋಗ್ಬಿಟ್ರೆ ಹಾಗೇನೆ ಜಸ್ಟಿಸ್ ಕೊಟ್ಟಿಲ್ಲ ಅಂತ ಆಗುತ್ತೆ. ಕೋರ್ಟ್ ಕೇಸ್ ಎತ್ಕೊಳ್ಳೋದಕ್ಕೆ ಹೇಗೆ ಮಾಡಿ ಅಂದ್ಬಿಟ್ರೆ ಅವ್ರು ಹಿಯರಿಂಗೇ ಮಾಡಿಲ್ಲ, ತಪ್ಪಾಗುತ್ತೆ. ಅದಕ್ಕೆ ಅವ್ರು ಬೆಳಿಬೇಕು, ಇದಾಗಬೇಕು. ಒಂದೇ ದೇಶ, ಹಸ್ತಿನಾಪುರದಲ್ಲೇ ಇಬ್ಬರು ವಾಸ, ಪಾಂಡವರ ಜೊತೆಗೇ ಇರಬೇಕು, ಜೊತೆಗೆ ಇರಬೇಕು, ಜೊತೆಗೆ ಬೆಳಿಬೇಕು, ಒಂದೇ ಮನೆಯಲ್ಲಿ ಇರಬೇಕು. ಸೇಮ್ ಆಪರ್ಚುನಿಟಿ. ಪಕ್ಕದಲ್ಲಿ ರ್ಯಾಂಕ್ ಒಂದೇ ಕ್ಲಾಸಲ್ಲಿ ಕೂತವ್ರು ರ್ಯಾಂಕ್ ಬರ್ಬೋದು, ಪಕ್ಕದಲ್ಲಿ ಫೇಲ್ ಆಗ್ಬೋದು. ರ್ಯಾಂಕ್ ಬರೋರು ಬೇರೆ ರೂಮು, ಫೇಲ್ ಆಗೋರು ಬೇರೆ ರೂಮ್ ಮಾಡಿಬಿಟ್ರೆ ಹೇಗಿರುತ್ತೆ? ಫೇಲ್ ಆಗೋರು ರೂಮ್ ಮಾಡಲೇಬೇಕಾಗಿಲ್ಲ, ಅದಕ್ಕೆ ಬ್ಯಾಚ್ ಫಿಕ್ಸಿಂಗ್ ಇದೆ. ಅವರಿಗೆ ಪರೀಕ್ಷೆ ಮಾಡ್ಬೇಕಾಗಿ ನಮ್ಗೆ ಯಾವುದು ಗೊತ್ತಿಲ್ಲ. ಈಗ ಈಕ್ವಲ್ ಅವ್ರಿಗೆ ಆಲ್ಫಾಬೆಟಿಕಲಿ ಹಾಕಿಬಿಡ್ತಾರೆ ಅಷ್ಟೇ, ಬೇರೆ ದಾರಿ. ಆಮೇಲೆ ಏನಾಯಿತು, ವೇದವ್ಯಾಸರು ಹೇಳಿದರು, ವ್ಯಾತ್ರೇಕಲ್ಲಿ ಹೇಳಿಸಿದ್ರು ವೇದವ್ಯಾಸದೇವರು. ಭೀಷ್ಮದ್ರೋಣರು ಹೇಳಿದರು, ಗಾಂಧಾರಿ ಹೇಳಿದ್ರು, ಧೃತರಾಷ್ಟ್ರ ಹೇಳಿದ, ಅಶ್ವತ್ಥಾಮರು ಹೇಳಿದರು. ಯಾರು ಹೇಳಿದ್ರು ಏನು ಮಾಡಲಿಲ್ಲ, ಅವನು ಕೇಳಲಿಲ್ಲ. ಯದ್ದಾತು ಕೊನೇ ಕೃಷ್ಣ ಹೇಳ್ದ ಆಗಲೂ ಬೈತ್ ಸತ್ತವನು. ಎಕ್ಸ್ಟ್ರೀಮ್ ಪಾಪ ಮಾಡ್ದ. ಅಜಾಮೇಳ ಇರ್ತಾನೆ, ಏನು ಮಾಡ್ದ ಈಗ? ಅಂತ್ಯಕಾಲ ಬಂತು. ಯಾವಾಗ ಅವ್ರು ಬಂದು ಇಷ್ಟು ಬಿಡಿಸ್ಬಿಟ್ರು ನಾರಾಯಣ ಅಂದ ತಕ್ಷಣ ಭಾರಿ ಪಶ್ಚಾತ್ತಾಪ ಪಟ್ಟ, ಹೋದ ತಪಸ್ ಮಾಡಿ ಸದ್ಗತಿಗೆ ಹೋಗ್ಬಿಟ್ಟು. ತಪ್ಪೊಂದು ಗೊತ್ತಾಯ್ತು ಆತ. ಇವನಿಗೆ ಗೊತ್ತಾಗಲೇ ಇಲ್ಲ. ಅದು ಜ್ಞಾನಿ ಸದ್ಭಾವೇ, ಜ್ಞಾನಿಗಳಿದ್ದಾಗ ಅವ್ರು ಅವೇಲ್ ಮಾಡ್ಕೊಡಿದ್ರೆ ಯಾವನು ತಪ್ಪು ಮಾಡ್ತಾನೋ ಅವ್ರು ತಮಸ್ಸಿಗೆ ಗ್ಯಾರಂಟಿ ಹೋಗ್ತಾನೆ ಅಂತ ಅರ್ಥ. ಕ್ಲಾಸ್ ನಡೀತಾ ಇದೆ, ಅವಾಗ ಕ್ಲಾಸ್ಗೆ ಹೋಗಲಿಲ್ಲ, ಅಬ್ಸೆಂಟ್ ಆಗ್ತಾರೆ. ಕ್ಲಾಸ್ ರಜೆನೆ, ಅವಾಗ ಅಬ್ಸೆಂಟ್ ಆಗ್ತಾರೆ. ಹೌದಲ್ಲ? ಯಾಕೆ? ಕ್ಲಾಸೇ ಇಲ್ಲ ಫಸ್ಟ್. ಅದು ನಮಗೆ ಅದು ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಅತ್ಯಂತ ಜ್ಞಾನಿ ಆಚಾರ್ಯರು ನಮ್ಮ ಗುರುಗಳಾಗಿ ಸಿಕ್ಕಿದ್ದಾರೆ ಇವತ್ತು. ಇಂಥ ಹೊತ್ತಲ್ಲಿ ಉಪಯೋಗ ಮಾಡ್ಕೊಳ್ಳೋದ್ರೆ ಏನಾಗುತ್ತೆ ಅಲ್ಲಿಗೆ? ಈಗ ನಿಶ್ಚಿತವಾಗಿ ತಮಸ್ಸಿಗೆ ಹೋಗ್ಬೇಕಾಗತ್ತೆ, ನರಕಕ್ಕೆ ಹೋಗ್ಬೇಕಾಗತ್ತೆ. ಆದ್ದರಿಂದ ಈ ವಾಕ್ಯ ಒಂದು ಯಾವಾಗ ಜ್ಞಾಪಕ ಇದ್ರೆ ಇದು ತಪ್ಪು ಮಾಡೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ತಪ್ಪು ಮಾಡೋ ಚಾನ್ಸೇ ಬರುತ್ತೆ. ಇದು ಒಂಥರ ಗೈಡ್ಲೈನ್ಸ್ ಇದ್ದಾಗಿದೆ. ಅದು ಡೀಟೇಲ್ಸ್ ಎಲ್ಲ ನಾಳೆ ಇನ್ನು ತುಂಬಾ ಹೇಳ್ತಾರೆ ಆ ಬಗ್ಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.